ಗಂಡನ್ ಕಳ್ಕೊಂಡು ಹೆಣ್ಣು ಎಷ್ಟು ಸಂಕಟ ಪಡ್ತಾಳೆ ಅಂತ ನನಗೆ ಗೊತ್ತು. ಆದ್ರೆ ತಾನು ಚೆನ್ನಾಗಿರ್ಬೇಕು ಅಂತ ಇಡೀ ಊರಿನ ನೆಮ್ಮದಿನೇ ಹಾಳು ಮಾಡೋದು ಯಾವ ನ್ಯಾಯ ಹೇಳು? ಅದಕ್ಕೆ ಕೊಲೆ ಮಾಡಿದೆ. ಯಾರು ಈ ಕೊಲೆ ಮಾಡಿದ್ದು? ನೀವೆಲ್ಲರೂ ನನ್ನ ಜೊತೆ ಸಹಕರಿಸಿದ್ರೆ ಸಮಾಜದಲ್ಲಿ ಶಾಂತಿ ಉಳಿಸೋದಕ್ಕೆ ಸಹಾಯ ಆಗುತ್ತೆ, ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ, ಎಲ್ರಿಗೂ ಕಾನೂನು ನ್ಯಾಯದ ಬಗ್ಗೆ ಗೌರವ ಬರುತ್ತೆ. ಇದೆಲ್ಲ ನಮಗೆ ಯಾಕೆ? ಪೊಲೀಸರ ಕೆಲಸ ಅಂತ ಸುಮ್ಮನಾಗಬೇಡಿ. ಸಮಾಜದ ಪ್ರತಿಯೊಬ್ಬ ಪ್ರಜೆನು ಯೂನಿಫಾರ್ಮ್ ಇಲ್ದೇ ಇರೋ ಪೊಲೀಸ್ ಇದ್ದ ಹಾಗೆ. ಏನಮ್ಮ, ನಿನ್ ಗಂಡನ್ ಕೊಲೆ ಮಾಡಿದ್ ಯಾರು ಅಂತ ಹೇಳ್ತೀಯ? ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ತಂಗಮ್ಮನ್ ಕೊಂದಿದ್ದಕ್ಕೆ ಐ ಆಮ್ ಟೇಕಿಂಗ್ ಟು ಕಸ್ಟಡಿ. ಸಾಕ್ಷಿ ಜಡ್ಜ್ ಮುಂದೆ. ಯುವರ್ ಆನರ್, ನ್ಯಾಯಾಲಯದಲ್ಲಿ ಹಾಜರುಪಡಿಸಿರುವ ಚಾಮುಂಡಿ ಆಲಿಯಾಸ್ ಯಶಸ್ವಿನಿ ಬಹಳ ದಿನಗಳಿಂದ ಕಾನೂನಿಗೆ ಬೇಕಾದಂಥವರು. ತಂಗಮ್ ಅನ್ನೋ ವ್ಯಕ್ತಿನ ಕೊಲೆ ಮಾಡೋದ್ರ ಜೊತೆಗೆ ಇದಕ್ಕೂ ಮುಂಚೆ ಹಲವಾರು ಕೊಲೆ ಸುಲಿಗೆಗಳನ್ನು ಮಾಡಿದ್ದರೂ ಯಾವ ಸುಳಿವನ್ನು ಕೊಡದೆ ಕಾನೂನಿನ ಕಣ್ಣಿಗೆ ಮಣ್ಣೆರಚುತ್ತಿರುವಂತಹ ಚಾಣಾಕ್ಷ ಹೆಣ್ಣು. ಇದಕ್ಕೆ ಕಾರಣ ಬಡವರಿಗೆ ಸಹಾಯ ಮಾಡೋ ನೆಪದಲ್ಲಿ ಅವರ ಅಮಾಯಕತೆಯನ್ನ ದುರುಪಯೋಗ ಪಡಿಸಿಕೊಂಡು ಅವರ ಪ್ರೀತಿ ವಿಶ್ವಾಸನ ಗಳಿಸಿ ಬಡವರ ಬಂಧು ಅನ್ನೋ ಪಟ್ಟದ ಜೊತೆಗೆ ಚಾಮುಂಡಿ ಅನ್ನೋ ಬಿರುದನ್ನ ಪಡ್ಕೊಂಡು ತಾನು ಮಾಡಿದ್ದೆ ಕಾನೂನು, ಕೊಟ್ಟಿದ್ದೆ ಶಿಕ್ಷೆ ಅನ್ನೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಯುವರ್ ಆನರ್, ಕೋರ್ಟ್ಗೆ ಒಂದು ಪ್ಯಾರಲಲ್ ಕೋರ್ಟು, ಸರ್ಕಾರಕ್ಕೆ ಒಂದು ಪ್ಯಾರಲಲ್ ಸರ್ಕಾರ ನೋಡ್ಸೋ ಇಂಥವನ್ನ ಶಿಕ್ಷಿಸದೆ ಹಾಗೆ ಬಿಟ್ರೆ ನಾಳೆ ಜನರಿಗೆ ಒಳ್ಳೆದ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ. ಕೆಟ್ಟದನ್ನೇ ಒಳ್ಳೇದು ಅನ್ಕೋತಾರೆ, ಅದನ್ನೇ ಫಾಲೋ ಮಾಡ್ತಾರೆ. ಇಂಥ ಅನಾಹುತ ಆಗ್ಬಾರ್ದು ಅಂದ್ರೆ ಹೀಗೆ ಸರಿಯಾದ ಶಿಕ್ಷೆ ಕೊಟ್ಟು ನ್ಯಾಯನ ಎತ್ತಿ ಹಿಡಿಬೇಕು ಅನ್ನೋದೇ ನನ್ನ ಭಾವನೆ. ದಟ್ಸ್ ಆಲ್ ಯುವರ್ ಆನರ್. ನಿಮ್ ಪರವಾಗಿ ವಾದ ಮಾಡೋಕೆ ಅಥವಾ ನೀವು ಹೇಳುವಂಥದ್ದು ಏನಾದರೂ ಇದೆಯಾ? ಯುವರ್ ಆನರ್, ಸತ್ಯದ ಗೆಲುವಿಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಈ ಕೋರ್ಟಲ್ಲಿ ನನ್ನ ಮಾತಿಗಿಂತ ಮುಖ್ಯವಾಗಿ ಬೇಕಾಗಿರೋದು ಸಾಕ್ಷಿ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಯಾವ್ದಾದ್ರೂ ಒಂದು ಸಾಕ್ಷಿ ಇದ್ರೂ ನೀವೇನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ಕೆ ತಯಾರಾಗಿದ್ದೀನಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಿಮ್ ಹೆಸರು? ಚಂದ್ರಶೇಖರ್. ಇವ್ರು ನಿಮ್ಗೆ ಯಾವಾಗ್ಲಿಂದ ಪರಿಚಯ? ಹುಟ್ಟಿದಾಗ್ಲಿಂದ. ನಿನ್ನೆ ಏಕೆ ಎಲ್ಲಿದ್ರು? ಶಾಂತಿನಗರದಲ್ಲಿ. ಅಲ್ಲಿ ಸಾಮೂಹಿಕ ವಿವಾಹ ನಡೀತಿತ್ತು. ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇದ್ರು. ನೀವ್ಯಾಕಲ್ಲಿ ಹೋಗಿದ್ರಿ? ನಿಮ್ ಮಗಳ ಮದ್ವೆ ಇತ್ತಾ? ಬಿಟ್ಟಿ ಊಟ ಸಿಗತ್ತೆ ಅಂತ ಹೋಗಿದ್ದೆ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ಹೌದು ಸ್ವಾಮಿ, ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಶಾಂತಿನಗರದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಇವರಿದ್ರು. ಸ್ವಾಮಿ, ಇವ್ರಿಗೂ ತಂಗಮ್ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಇದುವರೆಗೂ ಹೇಳಿದ ಸಾಕ್ಷಿಗಳು ಹೀಗೆ ಋಣ ತಿಂದು ಬೆಳೆದವರು. ಈಗ ನಾನು ಹಾಜರುಪಡಿಸ್ತಿರುವ ಸಾಕ್ಷಿ ಪದ್ಮಾವತಿ, ಅಂದ್ರೆ ಮಿಸೆಸ್ ತಂಗಮ್. ಏನಮ್ಮ, ಕೊಲೆಯಾದ ತಂಗಮ್ ಅನ್ನೋ ವ್ಯಕ್ತಿ ನಿಮ್ ಗಂಡ ತಾನೆ? ಹೌದು. ಅವರು ಸಾಯೋ ಸ್ಥಿತಿಲಿದ್ದಾಗ ನೀವು ಅಲ್ಲಿಗೆ ಓಡ್ ಬಂದ್ರಿ? ಹೌದು. ಆಗ ಅಲ್ಲಿ ಯಾರಿದ್ರು? ಅವರಿದ್ರು. ಅವ್ರ ಕೈಲಿ ಯಾವ್ದಾದ್ರು ಆಯುಧ ಆಯ್ತಾ? ಇಲ್ಲ. ಇರ್ಲಿಲ್ವಾ ಅಥವಾ ಜ್ಞಾಪಕ ಇಲ್ವಾ? ಇರ್ಲಿಲ್ಲ. ಓಕೆ. ಸಾಯೋವಾಗ ನೀವು ಅಲ್ಲಿಗೆ ಬಂದ್ರಿ, ಆಗ ಇವರಲ್ಲಿದ್ರು ಅಂದ್ರೆ ನಿಮ್ ಗಂಡನ್ ಕೊಂದಿದ್ದು ಇವರೇ ತಾನೆ? ನೋಡಿಮ್ಮ, ನೀವೇನು ಹೆದರ್ಬೇಕಾಗಿಲ್ಲ, ಧೈರ್ಯವಾಗಿ ಹೇಳಿ. ಇವರೇ ತಾನೆ ನಿಮ್ ಗಂಡನ್ ಕೊಂದಿದ್ದು?
ಹಾ ಹೇಳಿ. ಕಮಾನ್ ಕಮಾನ್ ಹೇಳಿ. ಹಾ ನನ್ನ ಗಂಡನ್ನ ಕೊಂದಿದ್ದು ಹಾ ಹೇಳಿ. ಇವರಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ. ಹಾಗಾದ್ರೆ ನಿನ್ ಗಂಡನ್ ಕೊಂದಿದ್ಯಾರಮ್ಮ? ನನ್ನ ಗಂಡ ಕೆಟ್ಟವನು. ಅವನು ಎಷ್ಟು ಜನ ಜೀವನ ಹಾಳು ಮಾಡಿದಾನೋ, ಎಷ್ಟು ಜನ ಕೊಂದಿದಾನೋ. ಅವನ ಪಾಪದ ಕೊಡ ತುಂಬಿತ್ತು, ಅದಕ್ಕೆ ಅದಕ್ಕೆ ಸತ್ತ. ಅವನ ಕೊಂದವ್ರು ಯಾರೇ ಆಗಿರ್ಲಿ, ಅವ್ರು ಒಳ್ಳೇದೇ ಮಾಡಿದ್ದಾರೆ, ಅವ್ರು ಒಳ್ಳೇದೇ ಮಾಡಿದ್ದಾರೆ. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಯಶಸ್ವಿನಿ ಅಲಿಯಾಸ್ ಚಾಮುಂಡಿ ಅವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ತುಂಬಾ ಥ್ಯಾಂಕ್ಸ್. ಇದು ನನ್ನ ಬಿಡುಗಡೆ ಮಾಡಿಸಿದ್ದಕ್ಕಲ್ಲ. ನನ್ನ ಗಂಡ ಅಪರಾಧಿ, ಕೆಟ್ಟವನು. ಅವನು ಸತ್ತಿದ್ರಿಂದ ಸಮಾಜಕ್ಕೆ ಒಳ್ಳೇದಾಯ್ತು, ಜನ ನೆಮ್ಮದಿಯಾಗಿದ್ದಾರೆ ಅಂತ ಯೋಚನೆ ಮಾಡಿದ್ಯಲ್ಲ, ಆ ನಿನ್ನ ದೊಡ್ಡ ಮನಸ್ಸಿಗೆ. ನೋಡು, ನಾನು ಒಂಟಿ, ನನಗೆ ಯಾರೂ ಇಲ್ಲ, ಹೇಗಪ್ಪ ಜೀವನ ಮಾಡೋದು ಅಂತ ಯೋಚನೆ ಮಾಡಬೇಡ. ನಾನಿದ್ದೀನಿ, ಇನ್ಮೇಲೆ ನೀನು ನನ್ನ ಜೊತೆನೇ ಇರಬಹುದು. ನಿನಗಿಷ್ಟ ಇದ್ರೆ. ಅದು ಅಪರಾಧಿಗಳ ನೆತ್ತಿ ಮೇಲೆ ತೂಗಾಡ್ತಿರೋ ಕತ್ತಿ. ಯಾವಾಗ ಬೇಕಾದ್ರೂ ತಲೆ ಉರುಳಿಸುತ್ತೆ. ಕಾನೂನು ಕತ್ತಿ ಅಲ್ಲ, ಜರಡಿ. ಅದಕ್ಕೆ ಸುತ್ತಲೂ ಕೋಟೆ ಕಟ್ಟಿದ್ರು, ಆದ್ರೆ ಸೋರೋ ತಳನ ಯಾರೂ ಕಟ್ಟಲಿಲ್ಲ. ಸೊ ಅಪರಾಧಿಗಳು ಕೈಗೆ ಸಿಗೋದೇ ಇಲ್ಲ. ಸೋರೋ ತಳ ಇರೋದು ಸಜ್ಜನರನ್ನ ಸೋಸಿ ತೆಗೆದು ಸಮಾಜದಲ್ಲಿ ಶಾಂತಿನ ಸ್ಥಾಪಿಸೋದಿಕ್ಕೆ. ಪರವಾಗಿಲ್ವೇ, ಇನ್ನು ಕಾನೂನಿನ ಮೇಲೆ ನಂಬಿಕೆ ಹೋಗಿಲ್ಲ. ಅದು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ತಾಯಿನ ಕಳ್ಕೊಂಡ ಮೇಲೂ. ನನ್ನ ಹೊಡೆಯೋ ಅಧಿಕಾರ ಇರೋದು ಅಪ್ಪ ಅಮ್ಮನ್ ಬಿಟ್ರೆ ಅಕ್ಕನಿಗೆ ಮಾತ್ರ. ಅಂದ್ರೆ ನಿನಗೆ ಹೊಡೆದಲ್ಲಾದ್ರೂ ನೀ ನನ್ನ ಮುಟ್ಟಿದ್ಯಲ್ಲ. ನೀನ್ ಹೀಗೆ ಸೆಂಟಿಮೆಂಟ್ ಆಗಿ ಮಾತಾಡಿದ ತಕ್ಷಣ ಕರಗಿ ಕಣ್ಣೀರು ಸುರಿಸೋಳಲ್ಲ ಈ ತೇಜು. ಹಾಗೇನೆ ನಿನ್ನನ್ನು ಜೈಲಿಗೆ ಕಳಿಸ್ತೇ ಬಿಡೋಳು ಅಲ್ಲ. ಇದನ್ನೇ ಏಟಿಗೆ ಎದುರೇಟು ಅನ್ನೋದು. ಶಬ್ದ ಬರದೇ ಇದ್ರು ಎಫೆಕ್ಟ್ ಚೆನ್ನಾಗಿದೆ. ನೀವು ಮದ್ವೆ ಮನೆಗೆ ಹೋಗಿದ್ರಾ? ಅದು ಬಿಟ್ಟಿ ಊಟಕ್ಕೆ. ಮನೆಗೆ ಬನ್ನಿ, ಮಾಡ್ತೀನಿ. Come on, move! Don't worry, nothing will happen. Congratulations. ಕಾರಣ? ನಿರಪರಾಧಿ ಅಂತ ಕೋರ್ಟಿಂದ ಬಿಡುಗಡೆ ಆಗಿದ್ದಕ್ಕೆ. ಯಾಕೆ? ನನಗೆ ಶಿಕ್ಷೆ ಆಗೋದು ನಿನಗಿಷ್ಟ ಇಲ್ವಾ? ನೋ ನೋ ನಾಟ್ ಎಟ್ ಆಲ್. ನಿನಗೆ ಶಿಕ್ಷೆ ಆದ್ರೆ ನೀನು ಜೈಲಿನಲ್ಲಿ ಸೇಫ್ ಆಗಿರ್ತೀಯ. ನಿನ್ನನ್ನು ನಾನು ಕೊಲ್ಬೇಕು ಅನ್ನೋ ಕನಸಾಗೆ ಉಳಿಯುತ್ತೆ. ಅಷ್ಟು ಆಸೆ ಇರೋನು ಇಲ್ಲೇ ಕೊಲ್ಬಹುದಲ್ಲ? ಅಯ್ಯಯ್ಯೋ, ಅಂತ ದೊಡ್ಡ ತಪ್ಪು ನಾನು ಮಾಡಲ್ವಲ್ಲ ತಾಯಿ. ಈಗ ನಿನ್ ಕೊಂದ್ರೆ ನಿನ್ ಹಿಂದಿರೋ ಜನ ರೊಚ್ಚಿಗೆ ಹೇಳ್ತಾರೆ. ಸಮಾಜ ಸೇವಕಿ ಆಗಿರೋ ನೀನು ನಾಯಕಿ ಆಗ್ತೀಯ. ಅದು ನನಗೆ ಇಷ್ಟ ಇಲ್ಲ. ಆ ಕನಸು ನನ್ಸಾಗಲ್ಲ ಬಿಡು. ದಾಟ್ಸ್ ಇಂಟ್ರೆಸ್ಟಿಂಗ್. ಕನಸು ನನಸಾಗತ್ತೆ, ಆದ್ರೆ ನೀನು ಸಾಯೋವಾಗ ನಿನ್ನ ಹಿಂದೆ ಯಾರೂ ಇರೋಲ್ಲ. ನಿನ್ನ ಬಾಡಿ ಪೀಸ್ ಕೂಡ ಯಾರಿಗೂ ಸಿಗೋಲ್ಲ. ಅದು ನನ್ನ ಆಸೆ. ನಿನ್ನ ಆಸೆ ನೀನು ಹೇಳ್ದೆ, ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ನಾನು ಹೇಳ್ದೆ. ಶ್ಯೂರ್. ಕೃಷ್ಣ ಶಿಶುಪಾಲನ ಕ್ಷಮಿಸಿದ್ದು 100 ಸಲ, ಆದ್ರೆ ನಾನು ನಿನ್ ಕ್ಷಮಿಸೋದು 100 ಸಲ ಅಲ್ಲ, 3 ಸಲ. ಮೊದಲನೇ ಸಲ ಬರ್ತೀನಿ, ಬುದ್ಧಿ ಹೇಳಿ ಹೋಗ್ತೀನಿ. 2ನೇ ಸಲ ಎದುರಾಳಿಯಾಗಿ ಬಂದು ಎಚ್ಚರಿಕೆ ಕೊಟ್ಟು ಹೋಗ್ತೀನಿ. 3ನೇ ಸಲ ಮೃತ್ಯುವಾಗಿ ಬಂದು ಮುಚ್ಚಾಕ್ ಹೋಗ್ತೀನಿ. ಇದು ಮೊದಲನೇ ಸಲ. ಮೈಂಡ್ ಇಟ್. ತಿದ್ದುಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನಿನ್ ತಿಥಿಗೆ ಇದನ್ನೇ ಇಡ್ಬೇಕಾಗತ್ತೆ. ಗುಡ್ ಲಕ್. ಆಲ್ ದಿ ಬೆಸ್ಟ್. ಅಪ್ಪ 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 ಅಪ್ಪ
ಯಾಕೆ? ಇವತ್ತು ಅವ್ರು ನನ್ನ ಕೈಗೆ ಸಿಗ್ಬೇಕು. ಬರ್ತಾ ಇದ್ದೀನಮ್ಮ, ದಯವಿಟ್ಟು ನನ್ನೇನು ಮಾಡ್ಬೇಡಮ್ಮ. ಕೋರ್ಟ್ ನಲ್ಲಿ ಅಷ್ಟೊಂದು ಪ್ರತಾಪ ತೋರಿಸಿದ್ರಿ, ಇಲ್ಲಾಗಿ ಪುಕ್ಕಲ್ದ ತರ ಬಚ್ಚಿಟ್ಕೊಂಡಿದ್ದೀರಾ? ಕೋರ್ಟ್ ಅಲ್ಲಿ ಕಳ್ಳನ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ರು ಅದನ್ನ ಕೇಳೋದಕ್ಕೆ ಜಡ್ಜ್ ಇದಾರೆ. ಇಲ್ಲಾರಿದಾರಮ್ಮ? ನಾನಿದ್ದೀನಲ್ಲ ಮಾವ. ಏನ್ರಿ ನೀವಿರೋದು? ಒಬ್ಬ ಕ್ರಿಮಿನಲ್ ನ ಕಾಪಾಡೋದಕ್ಕೆ ಕೋರ್ಟ್ ನಲ್ಲಿ ಸಾಕ್ಷಿ ಹೇಳಕ್ ಬಂದಿದ್ರಲ್ಲ, ಅದು ಮಗಳಿಗೆ ಎದುರಾಗಿ. ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ? ಆ ಕ್ರಿಮಿನಲ್ ಇವ್ರ ಮಗಳೇ ತಾನೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಕೇಳಿದ್ದು ನಿಮ್ಮನ್ನಲ್ಲ. ಸರಿ, ನೀವೇ ನೋಡ್ಕೊಳ್ಳಿ. ನೋಡಮ್ಮ, ಹುಟ್ಟದಾಗ್ನಿಂದ 1947 ವರೆಗೂ ಸ್ವಾತಂತ್ರ್ಯಕ್ಕೆ ಹೋರಾಡಿದೆ. ಈಗ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಏನ್ ಸುಳ್ಳು ಹೇಳ? ಸತ್ಯನೋ ಸುಳ್ಳು, ಕೋರ್ಟೆ ನಿರಪರಾಧಿ ಅಂತ ಬಿಟ್ಬಿಡ್ತು ತಾನೆ. ತುಂತುರು ಮಳೆ ಬಿದ್ದಿದ ತಕ್ಷಣ ನಾಯಿ ಕೊಡೆ ಹುಟ್ಟೋ ಹಾಗೆ 100 ರೂಪಾಯಿ ಬಿಸಾಕಿದ್ರೆ ನಿಮ್ಮಂತ 100 ಸಾಕ್ಷಿಗಳು ಹುಡ್ತಾರೆ. ಬಟ್ ಬಿಸ್ಲಿಗೆ ಒಣಗ ಹೋಗ್ತಾರೆ. ಆದ್ರೆ ಹುಟ್ಟದಾಗ್ಲಿಂದ ತನ್ನ ನೆಲೆನ ಭದ್ರ ಮಾಡ್ಕೊಂಡು ನೆರಳನ್ನ ನೀಡ್ತಾ ಇರೋ ಸತ್ಯನ ಮರಣ ಯಾರು ಬೀಳ್ಸಕ್ಕಾಗಲ್ಲ. ನೋಡ್ತೇಜು, ನೀನ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂಗಾಡ್ತಾ ಇದೀಯ. ಆದ್ರೆ ಅವಳು ಸದ್ದು ಗದ್ಲ ಇಲ್ದೆ ತಾನು ಅನ್ಕೊಂಡಿದ್ ಕೆಲ್ಸನ ಮುಗಿಸ್ತಾ ಇದ್ದಾಳೆ. ಅದಕ್ಕೆ ನೀನ್ ಲಾಯರ್ ಆಗಿರೋದು, ಅವಳು ಲೀಡರ್ ಆಗಿರೋದು. ಅವಳ ಲೀಡರ್ ಮಾಡಿರೋರು ಅಮಾಯಕರು, ವೀರ ವನಿತೆ ಅಂತಿರೋರೆಲ್ಲ ಹೇಡಿಗಳು, ಅವಳು ಕೊಟ್ಟಿದ್ದೆ ತೀರ್ಪು ಅಂತಿರೋರು ಅವಿದ್ಯಾವಂತರು. ಈ ಮೂರಲ್ಲಿ ನೀವ್ ಯಾವ ಗುಂಪಿಗೆ ಸೇರಿದವರು ಅಂತ ಅವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ? ಸಪೋರ್ಟ್ ಮಾಡಿದ್ರೆ ಅವಳು ಈ ಮನೇಲಿ ಇರೋಳು. ಅದಕ್ಕೆ ಯೋಗ್ಯತೆ ಇರಬೇಕು. ಮನೆಯವರೆಲ್ಲ ಮೆಚ್ಚೋ ಹಾಗೆ ನಡ್ಕೋಬೇಕು. ಬರೀ ಮನೆಯವರು ಮೆಚ್ಚಿದ್ರೆ ಸಾಲದಮ್ಮ, ಹೊರಗಡೆಯವರು ಮೆಚ್ಕೋಬೇಕು. ಅದನ್ನ ಅವಳು ಸಾಧಿಸಿದಾಳೆ. ಅಕ್ಕ ನಿಮ್ಗೇನು ಆಗಿಲ್ಲ. ಕೋರ್ಟ್ ನನ್ನ ನಿರಪರಾಧಿ ಅಂತ ಬಿಟ್ಟು ಬಿಡ್ತು. ಬಾಬಾ ಬಾರು 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 ಪುಟ್ಟ. ಸೋ ಸ್ವೀಟ್. ಈ ಭೂಮಿ ಮೇಲೆ ಎಲ್ರಿಗೂ ಸತ್ತ ಮೇಲೆ ಯಾರು ಹೊತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರಲ್ಲ. ಆದ್ರೆ ಈ ಮಗುಗೆ ಹೆತ್ತವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡು, ಇಲ್ಲಿರೋರಲ್ಲಿ ಕೆಲವರು ಅನಾಥರಿದ್ದಾರೆ, ಆದ್ರೆ ಅಶಕ್ತರಲ್ಲ. ಕುಂಟ್ರಿದ್ದಾರೆ, ಆದ್ರೆ ತಮ್ಮ ಕಾಲ ಮೇಲೆ ತಾವೇ ನಿಲ್ಲೋ ಶಕ್ತಿ ಇದೆ. ಕುರುಡ್ರಿದ್ದಾರೆ, ಆದ್ರೆ ತಮ್ಮ ಶುದ್ಧವಾದ ಮನಸ್ಸಿನಿಂದ ಎಲ್ಲನೂ ನೋಡ್ತಾರೆ. ಮಕ್ಕಳನ್ನ ಕಳ್ಕೊಂಡವರಿದ್ದಾರೆ, ಆದ್ರೆ ಅವ್ರ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ. ಇಲ್ಲಿರೋರೆಲ್ಲ ಒಂದೇ ಜಾತಿ ಮತ ಅಲ್ಲದೆ ಇದ್ರು ಒಂದೇ ಕುಟುಂಬದವರಾಗಿರ್ತಾರೆ. ಕಷ್ಟ ಸುಖಕ್ಕೆ ಭಾಗಿಯಾಗ್ತಾರೆ. ನಿನಗೇನು ಕೆಲಸ ಬರುತ್ತೋ ಅದನ್ನ ನೀನ್ ಮಾಡ್ಕೊಂಡಿರ್ಬಹುದು, ಇಲ್ಲ ಹಾಗೇನೂ ಇರಬಹುದು. ಆದ್ರೆ ಈ ಕುಟುಂಬದಲ್ಲಿ ನೀನು ಒಬ್ಳಾಗಿರ್ತೀಯ.